ಹಾಯ್ ಫ್ರೆಂಡ್ಸ್, 5/3/2024 ಮಂಗಳವಾರದ ಬ್ಯಾಡಗಿ ಮಾರುಕಟ್ಟೆಯಲ್ಲಿ 4ನೇ ತಾರೀಕು ಸೋಮವಾರ ಮಾರುಕಟ್ಟೆಯಲ್ಲಿ ಉಳಿದ ಮೆಣಸಿನಕಾಯಿಗಾಗಿ ಮಂಗಳವಾರ ಕೂಡ ಮಾರುಕಟ್ಟೆ ನಡೆದಿದೆ. ಇದರ ಬಗ್ಗೆ ಎಲ್ಲ ಮಾಹಿತಿ ತಿಳಿಸ್ತೀನಿ. ಅದಕ್ಕಿಂತ ಮೊದಲು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಈ ವಿಡಿಯೋವನ್ನು ಹೆಚ್ಚು ಜನಕ್ಕೆ ಶೇರ್ ಮಾಡೋದನ್ನ ಮರಿಬೇಡಿ. ಇನ್ನು ವಿಷಯದೊಳಗೆ ಬರೋದಾದ್ರೆ 5/3/2024 ಮಂಗಳವಾರದ ಮಾರುಕಟ್ಟೆಗೆ ಸುಮಾರು 85ರಿಂದ 90 ಸಾವಿರ ಚೀಲ ಆದರೆ ಕಲ್ತಿದ್ವು. ಈ 85ರಿಂದ 90 ಸಾವಿರ ಚೀಲ ಸೋಮವಾರದ ಮಾರುಕಟ್ಟೆಗೆ ಬಂದಿದ್ರು ಕೂಡ ಸ್ಟಾಕ್ ಒಳಗಡೆ ಬಿಟ್ಟುಗಳಾರದೆ ಹಾಗೆ ಉಳಿದಿರುವ ಚೀಲಗಳಿವು. ಈ 85ರಿಂದ 90 ಸಾವಿರ ಚೀಲ ಮಾರ್ಕೆಟ್ ಹೊರಗಡೆ ಸ್ಟಾಪ್ ಆಗಿತ್ತು. ಅಷ್ಟು ಮೆಣಸಿನಕಾಯಿ ಬಂದಿದ್ವು. ಸುಮಾರು 4,10,000ವರೆಗೆ ಮೆಣಸಿನಕಾಯಿ ಚೀಲ ಆದ್ರೆ ಬಂದಿದ್ವು. ಫ್ರೆಂಡ್ಸ್, 4ನೇ ತಾರೀಕು ಸೋಮವಾರದ ಮಾರ್ಕೆಟ್ಗೆ ಎಷ್ಟು ಚೀಲ ಬಂದಿದ್ವು ಮತ್ತು ಏನ್ ರೇಟ್ ಆಯ್ತಂತ ಹಿಂದಿನ ವಿಡಿಯೋದಲ್ಲಿ ಹೇಳಿದೀನಿ. ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಡ್ತಾ ಇದ್ದೀನಿ, ಅದನ್ನು ಕೂಡ ನೀವು ನೋಡಬಹುದು. ಇನ್ನು 5ನೇ ತಾರೀಕು ಮಂಗಳವಾರದ ಬ್ಯಾಡಗಿ ಮಾರ್ಕೆಟ್ ನಲ್ಲಿ ಮೆಣಸಿನಕಾಯಿಗಳು ಏನ್ ರೇಟ್ ನಡೆದವಂತೇಳಿ ಈಗ ನೋಡೋಣ. ಮೊದಲನೇದಾಗಿ ಸಿಜೆಂಟಾ 2043 ಅಂದ್ರೆ ಸಿಜೆಂಟಾ ಬ್ಯಾಡಗಿ 14,000ದಿಂದ 19,000ವರೆಗೆ ರೇಟ್ ನಡೆದಿದೆ. ಕಡಿಮೆ ಅಂದ್ರೆ 14,000 ನಡೆದ್ರೆ ಹೈಯೆಸ್ಟ್ 19,000ವರೆಗೆ ರೇಟ್ ನಡೆದಿದೆ. ಇನ್ನ 2043 ಮೀಡಿಯಂ ಕಾಯಿ ಗಮನಿಸೋದಾದ್ರೆ 10,000ದಿಂದ 13,000ವರೆಗೆ ರೇಟ್ ನಡೆದತ್ತೆ. ಕಡಿಮೆ ಅಂದ್ರೆ 10,000 ನಡೆದ್ರೆ ಹೈಯೆಸ್ಟ್ 13,000 ನಡೆದತ್ತೆ. ಇನ್ನು ತಾಲು ಗಮನಿಸೋದಾದ್ರೆ 7,500ರಿಂದ 10,000ವರೆಗೆ ರೇಟ್ ನಡೆದಿದೆ. ಸಿಜೆಂಟಾ 5531 ಅಂದ್ರೆ ಸಿಜೆಂಟಾ ಸೀಡ್ಸ್ 10,000ದಿಂದ 13,000ವರೆಗೆ ರೇಟ್ ನಡೆದಿದೆ. ಕಡಿಮೆ ಅಂದ್ರೆ 10,000, ಹೈಯೆಸ್ಟ್ 13,000ವರೆಗೆ ರೇಟ್ ನಡೆದತ್ತೆ. ಎಕ್ಸಲೆಂಟ್ ಸುಪೀರಿಯರ್ ಡಿಲಕ್ಸ್ ಕ್ವಾಲಿಟಿ ಇದ್ರೆ 14,000ವರೆಗೆ ಕೂಡ ರೇಟ್ ನಡೆದಿದೆ. ಇನ್ನು 5531 ಮಚ್ಚೆಗಾಯಿ ಬಂದು 6,000ದಿಂದ 8,000ವರೆಗೆ ರೇಟ್ ನಡೆದತ್ತೆ. ಕಡಿಮೆ ಅಂದ್ರೆ 6,000, ಹೈಯೆಸ್ಟ್ 8,000ವರೆಗೆ ಈ ಮಚ್ಚೆಕಾಯಿ ರೇಟ್ ನಡೆದವ. ಇನ್ನು ಬಿಳೆಕಾಯಿ 3,000ದಿಂದ 4,000ವರೆಗೆ ರೇಟ್ ನಡೆದಿದೆ. ಇನ್ನು ಡಬ್ಬಿ ಬ್ಯಾಡ್ಗಿ ರೇಟ್ ಗಮನಿಸುವುದಾದ್ರೆ 20,000ದಿಂದ 34ರಿಂದ 35,000ವರೆಗೆ ರೇಟ್ ನಡೆದತ್ತೆ. ಕಡಿಮೆ ಅಂದ್ರೆ 20,000 ನಡೆದ್ರೆ ಹೈಯೆಸ್ಟ್ 34ರಿಂದ 35,000ವರೆಗೆ ರೇಟ್ ನಡೆದತ್ತೆ. ಇನ್ನು ಡಿಲೆಕ್ಸ್ ಸುಪೀರಿಯರ್ ಕ್ವಾಲಿಟಿ ಎಲ್ಲೋ ಒಂದು ಕಡೆ 37ರಿಂದ 38,000ವರೆಗೆ ಈ ಡಬ್ಬಿ ಬ್ಯಾಡ್ಗೆ ರೇಟ್ ನಡೆದಿದೆ. ಇನ್ನು ಡಬ್ಬಿ ಬ್ಯಾಡ್ಗೆ ಮೀಡಿಯಂ ಕಾಯಿ 22ರಿಂದ 25,000ವರೆಗೆ ರೇಟ್ ನಡೆದತ್ತೆ. ಕಡಿಮೆ ಅಂದ್ರೆ 22, ಹೈಯೆಸ್ಟ್ 20. ಡಬ್ಬಿ ಬ್ಯಾಡ್ಗೆ ಮೀಡಿಯಂ ಕಾಯಿ ರೇಟ್ ನಡೆದಿದೆ. ಇನ್ನು ಡಬ್ಬಿ ಬ್ಯಾಡ್ಗೆ ತಾಲು ಗಮನಿಸೋದಾದ್ರೆ 15,000ದಿಂದ 18,000ವರೆಗೆ ರೇಟ್ ನಡೆದಿದೆ. ಇನ್ನು ಕಡ್ಡಿ ಬ್ಯಾಡ್ಗೆ ಅಂದ್ರೆ ಬಿತ್ತಿದ ಬ್ಯಾಡ್ಗೆ 20,000ದಿಂದ 32,000ವರೆಗೆ ರೇಟ್ ನಡೆದತ್ತೆ. ಕಡಿಮೆ ಅಂದ್ರೆ 20,000 ನಡೆದ್ರೆ ಹೈಯೆಸ್ಟ್ 32,000ವರೆಗೆ ರೇಟ್ ನಡೆದಿದೆ. ಡಿಲಕ್ಸ್ ಸುಪೀರಿಯರ್ ಕ್ವಾಲಿಟಿ ಎಲ್ಲಾದ್ರೂ ಒಂದು ಕಡೆ 33,000-34,000ವರೆಗೆ ರೇಟ್ ನಡೆದಿದೆ. ಇನ್ನು ಕಡ್ಡಿ ಬ್ಯಾಡ್ಗೆ ಮೀಡಿಯಂ ಕಾಯಿ ಗಮನಿಸೋದಾದ್ರೆ 10,000ದಿಂದ 13,000ವರೆಗೆ ರೇಟ್ ನಡೆದಿದೆ. ಕಡಿಮೆ ಅಂದ್ರೆ 10,000, ಹೈಯೆಸ್ಟ್ 13,000ವರೆಗೆ ಮೀಡಿಯಂ ಕಾಯಿ ರೇಟ್ ನಡೆದತ್ತೆ. ಇನ್ನು ತಾಲು ಗಮನಿಸೋದಾದ್ರೆ 7,500ರಿಂದ 10,000ವರೆಗೆ ಈ ಕಡ್ಡಿ ಬ್ಯಾಡ್ಗೆ ತಾಲು ರೇಟ್ ನಡೆದಿದೆ. ಸರ್ಪನ್ 102 ಅಂದ್ರೆ ಸರ್ಪನ್ ಬ್ಯಾಡ್ಗೆ 15,000ದಿಂದ 22,000ವರೆಗೆ ರೇಟ್ ನಡೆದೈತೆ. ಕಡಿಮೆ ಅಂದ್ರೆ 15,000 ನಡೆದ್ರೆ ಹೈಯೆಸ್ಟ್ 22,000ವರೆಗೆ ರೇಟ್ ನಡೆದೈತೆ. ಇನ್ನು ಸುಪೀರಿಯರ್ ಡಿಲಕ್ಸ್ ಕ್ವಾಲಿಟಿ ಇದ್ರೆ ಎಲ್ಲೋ ಒಂದ್ ಕಡೆ 23ರಿಂದ 24,000ವರೆಗೆ ರೇಟ್ ನಡೆದಿದೆ. ಇನ್ನು BASF ನವರ ಲಾಲಿ 12,000ದಿಂದ 14,000ವರೆಗೆ ರೇಟ್ ನಡೆದ್ರೆ ಕಡಿಮೆ ಅಂದ್ರೆ 12,000 ರೇಟ್ ನಡೆದ್ರೆ ಟಾಪ್ ಮೋಸ್ಟ್ ಹೈ ಕ್ವಾಲಿಟಿ ಇದ್ದಿದ್ದು ಹೈಯೆಸ್ಟ್ 14,000ವರೆಗೆ ರೇಟ್ ನಡೆದತ್ತೆ. ಇಂಡೋ 5 13,000ದಿಂದ 16,000ವರೆಗೆ ರೇಟ್ ನಡೆದತ್ತೆ. ಕಡಿಮೆ ಅಂದ್ರೆ 13,000 ನಡೆದ್ರೆ ಹೈಯೆಸ್ಟ್ 16,000ವರೆಗೆ ರೇಟ್ ನಡೆದತ್ತೆ. ಟಾಪ್ ಕ್ವಾಲಿಟಿ ಸುಪೀರಿಯರ್ ಡಿಲಕ್ಸ್ ಕ್ವಾಲಿಟಿ ಇದ್ರೆ 16,500ವರೆಗೆ ಕೂಡ ರೇಟ್ ನಡೆದಿದೆ. ಫ್ರೆಂಡ್ಸ್, 7/3/2024 ಗುರುವಾರದ ಬ್ಯಾಡಗಿ ಮಾರುಕಟ್ಟೆ ಬಂದ್ ಆಗಿರ್ತತೆ. ಮಾರುಕಟ್ಟೆ ಮತ್ತೆ ರೀಓಪನಿಂಗ್ ಬಂದು 11ನೇ ತಾರೀಕು ಸೋಮವಾರ ಮಾರುಕಟ್ಟೆ ಓಪನ್ ಇರ್ತದೆ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ, ಹಾಗೆ ಹೆಚ್ಚು ಜನಕ್ಕೆ ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ.